ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಸಿಮಿಲರ್ ಡಿಸೈನ್ ನಾನು ಆಲ್ರೆಡಿ ಒಂದ್ಸಲಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ರಿಕ್ವೆಸ್ಟೆಡ್ ವಿಡಿಯೋ, ಸೊ ಇದನ್ನು ಸ್ವಲ್ಪ ಚೇಂಜಸ್ ಮಾಡಿ ವಿತೌಟ್ ಬೀಡು ತೋರಿಸ್ತಾ ಇದ್ದೀನಿ. ನಾನು ಇದಕ್ಕಿಂತ ಪ್ರಿವಿಯಸ್ ವಿಡಿಯೋದಲ್ಲಿ ಮಾಡಿರೋದು ಸ್ವಲ್ಪ ಬೀಡ್ ಹಾಕಿ ಮಾಡಿದ್ದೀನಿ. ಇದು ವಿತೌಟ್ ಬೀಡು, ಸೇಮ್ ಡಿಸೈನ್ ಅಂದ್ಕೊಳ್ಳಿ. ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ 6 ದಾರ ತೊಗೊಂಡು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ತುಂಬ ಈಸಿ ಅಂದರೆ ಈಸಿ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆಮೇಲೆ ಕ್ವಿಕ್ಕಾಗಿ ಫಿನಿಷ್ ಮಾಡ್ಬೋದು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಡಿಸೈನು. ನೋಡಿ, ಇದನ್ನು ಬಟ್ಟೆಗೆ ಒಂದ್ಸಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ನೋಡಿ 2 ಚೈನ್ ಹಾಕ್ಕೊಳ್ಳೋಣ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಈ 2 ಚೈನ್ ಬದಲಿಗೆ ಬೀಡ್ ಹಾಕಿದ್ದೀನಿ, ಲಾಂಗ್ ಬೀಡ್. ಇದರಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಒಂದು 3 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರಬೇಕು ಶೇಪು. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನಾವೇನು ಈಗ ಟ್ರಿಪಲ್ ಕ್ರೋಶೆ ಮಾಡಿದ್ದೀವೋ ಅದರೊಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅದೆಷ್ಟು ಫಿಲ್ ಆಗುತ್ತೋ ಅಷ್ಟನ್ನು ಟೈಟಾಗಿ ಕುತ್ಕೊಳ್ಳೋ ರೀತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. 2 ಆಯಿತು, 3, 4, 5, 6, ಸ್ವಲ್ಪ ಹಿಂಗೆ ಟೈಟಾಗಿ ಎಳ್ಕೊಂಡು ಹಾಕ್ಕೊಳ್ಳಿ. 7, ನಾನಿಲ್ಲಿ 7 ನೋಡೋಣ, ಇನ್ನೊಂದು ಹಿಡಿಯುತ್ತಾ ಇಲ್ಲ. 7 ಹಾಕ್ಕೊಂಡ್ರೆ ಟೈಟಾಗಿ ಕೂತ್ಕೊಂಡಿದೆ, ಸಾಕು ಅನಿಸುತ್ತೆ. ನೋಡಿ, ಈ ರೀತಿ ಕೂತ್ಕೊಂಡಿದೆ. ನಾವು ಜರುಗಿಸ್ಕೊಂಡು ಅಲ್ಲಿ ಏನಾದರೂ ಥ್ರೆಡ್ ಗ್ಯಾಪ್ ಇದ್ದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಸೊ ಹಂಗಾಗಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊತಿದ್ದೀನಿ. 8 ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆ, 8 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇನ್ನೂ ಟೈಟಾಗಿ ಕೂತ್ಕೊಂಡಿದೆ, ಈಗ ಸ್ಟಿಫ್ ಆಗಿದೆ. ಈಗ ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಫಸ್ಟು ಸಿಂಗಲ್ ಕ್ರೋಶೆ ಇದೆಯಲ್ಲ, ಫಸ್ಟು ಸಿಂಗಲ್ ಕ್ರೋಶೆ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಂದರೆ ಆ 5 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ತುಂಬ ಬ್ಲರ್ ಆಗಿದೆ ಅಂತ ಮೆಸೇಜಸ್ ತುಂಬ ಬಂದಿತ್ತು, ಸೊ ಹಂಗಾಗಿ ಅದನ್ನು ರಿಪೀಟ್ ಮಾಡಿದ್ದೀನಿ. ಮತ್ತೆ ಅದೇ ಸೇಮ್ ಡಿಸೈನ್ನು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಈಗೇನು 5 ಚೈನ್ ಹಾಕಿದ್ವಿ ನಾವು, ಆ 5 ಚೈನ್ ಒಳಗಡೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. One, 2, 3, 4, 5, 6, 7 ಮತ್ತು ಸ್ವಲ್ಪ ಹಿಂಗೆ ಜರುಗಿಸ್ಕೊಂಡು ಇನ್ನೊಂದು ಮಾಡ್ಕೊಳ್ಳೋಣ. 8 ಸಿಂಗಲ್ ಕ್ರೋಶೆ. ನಾವು ಕೆಳಗಿನ 5 ಚೈನಲ್ಲಿ 8 ಸಿಂಗಲ್ ಕ್ರೋಶೆ ಮಾಡಿದ್ವಲ್ವ, ಸೊ ಹಂಗಾಗಿ ಇಲ್ಲೂ ಕೂಡ 8 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 1, 2, 3, 4, 5 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ನಾವೆಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಿ ಸ್ಟಾರ್ಟಿಂಗು ಸೆಕೆಂಡ್ ಸ್ಟೆಪ್ಪಲ್ಲಿ, ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ನಾವು
ಸಿಂಗಲ್ ಕ್ರೋಶ ತುಂಬ ಟೈಟಾಗಿ ಹಾಕ್ಕೊಂಡಿದ್ದೀವಲ್ವ, ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡ್ರೆ ಬರುತ್ತೆ. ಡಿಸೈನಾಗಿ ಟರ್ನ್ ಮಾಡ್ಕೊಳ್ಳೋಣ ಫ್ರಂಟಿಗೆ. ಹಾಗೇನಾದರೂ ಹಾಕ್ಕೋಬೋದು, ಇಲ್ಲ ಫ್ರಂಟಿಗೆ ಡಿಸೈನ್ ಟರ್ನ್ ಮಾಡ್ಕೊಂಡಾದರೂ ಹಾಕ್ಕೋಬೋದು. ಮತ್ತು ಈಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಆ 5 ಚೈನ್ ಇದೆಯಲ್ಲ, ಆ 5 ಚೈನ್ ಒಳಗಡೆ ನೋಡಿ ತೋರಿಸ್ತಾ ಇದ್ದೀನಲ್ಲ, ಆ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಒಂದು ಪೀಕಾಟ್ ಥರ ಅಲ್ಲಿ ಡಿಸೈನ್ ಫಾರ್ಮೇಷನ್ ಆಗುತ್ತೆ. ಅದೇನು ಈಗ 5 ಚೈನ್ ಹಾಕಿದ್ದೀವೋ ಅದರಲ್ಲೇ ನಾವು ಕುಚ್ಚು ಹಾಕೋದು. ಸೊ ಹಂಗಾಗಿ 5 ಚೈನು ಕುಚ್ಚು ಹಾಕಲಿಕ್ಕೆ. ನೆಕ್ಸ್ಟ್ ಈಗ ಆ 5 ಚೈನ್ ಸಿಂಗಲ್ ಕ್ರೋಶ ಮಾಡ್ಕೊಂಡಲ್ಲ, 5 ಚೈನ್ ಲಾಕ್ ಮಾಡೋಕ್ಕೆ ಅದನ್ನು ಸೇರಿ ನಾವು 8 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಅದನ್ನು ಬಿಟ್ಟು 7 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಡಿಸೈನು ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ ಅಂತ. ತುಂಬ ಬೇಗ ಕಂಪ್ಲೀಟ್ ಆಯಿತು ನೋಡಿ. ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದರೆ ತುಂಬ ಯೂನಿಕ್ ಆದಂತಹ ಡಿಸೈನ್ ಇದು. ನೋಡಿ ಈಗ 7 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 5 ಚೈನ್ ಲಾಕ್ ಮಾಡಿರೋದು ಸೇರಿ 8 ಆಗುತ್ತೆ. 8 ಸಿಂಗಲ್ ಕ್ರೋಶ ಆದಮೇಲೆ ನಾವು ಅಲ್ಲಿ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. ಈ 2 ಚೈನ್ ಬದಲಿಗೆ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬೀಡ್ ಹಾಕಿದ್ದೆ, ಲಾಂಗ್ ಬೀಡ್, ವೀಟ್ ಬೀಡು. ಅದ್ರ ಬದಲಿಗೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಕೂಡ ಹಾಕ್ಕೋಬೋದು. ನೋಡಿ ಫಸ್ಟ್ ನಾವು 2 ಚೈನ್ ಹಾಕ್ಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಿದ್ವಲ್ಲ, ಎಷ್ಟು ಗ್ಯಾಪ್ ಇದೆಯೋ ಅಷ್ಟೇ ಗ್ಯಾಪಲ್ಲಿ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಬೀಡ್ಗಿಂತ ವಿತೌಟ್ ಬೀಡೇ ತುಂಬ ಲುಕ್ಕಾಗಿ ಕಾಣ್ತಾ ಇದೆ. ನಿಮಗೆ ಬಿಟ್ಟಿದ್ದು ಆಪ್ಷನ್ ಯಾವ್ದು ಬೇಕಾದ್ರೂ ಆರಿಸ್ಕೋಬೋದು. ಈಗ ಗ್ಯಾಪ್ಗೋಸ್ಕರ ನಾವು ಒಂದು ಕಂಟಿನ್ಯೂಸ್ ಆಗಿ ಒಂದು 3-4 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 1 2 ಫಸ್ಟು ಲಾಕ್ ಮಾಡಿದ್ದೊಂದು ಸೇರಿ 3 ಆಯಿತು. 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಿ. ಈಗ ಬೇಕು ಅಂದರೆ ನೀವು ಇನ್ನೂ 1-2 ಸಿಂಗಲ್ ಕ್ರೋಶ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಸಿಂಗಲ್ ಕ್ರೋಶ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶ, ಒಂದು ಚೈನು ಮಾಡ್ಕೋಬೋದು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಅದೇ ರೀತಿ ಮಾಡಿದ್ದೀನಿ. ಈಗ ನಾವು ಇಲ್ಲಿಂದ ಮತ್ತೆ ಡಿಸೈನ್ ಸ್ಟಾರ್ಟ್ ಮಾಡೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ತುಂಬ ಲೆಂತಿಯಾಗೂ ಮಾಡ್ಕೋಬೇಡಿ ಟ್ರಿಪಲ್ ಕ್ರೋಶ, ತುಂಬ ಶಾರ್ಟಾಗೂ ಮಾಡ್ಕೋಬೇಡಿ, ಮೀಡಿಯಮಾಗಿ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಆ ಟ್ರಿಪಲ್ ಕ್ರೋಶ ಮಾಡಿದ್ದೀವಲ್ಲ, ಆ ಚೈನ್ಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋಣ. ಪ್ರೀವಿಯಸ್ ಆರ್ಚಲ್ಲಿ 8 ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಈ ಆರ್ಚಲ್ಲೂ ಕೂಡ ನಾವು 8 ಸಿಂಗಲ್ ಕ್ರೋಶ ಮಾಡೋಣ. 2 3 4 5 6 7 8. ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋ ನೋಡಿ ನೀವು ಡಿಸೈನ್ನ ಟ್ರೈ ಮಾಡ್ಬೋದು. ಸೇಮ್ ಡಿಸೈನು ಬೀಡ್ ವಿತೌಟ್ ಬೀಡ್ ಇದನ್ನು ಟ್ರೈ ಮಾಡಿದ್ದೀನಿ, ಅದು ಬೀಡ್ ಹಾಕಿ ಟ್ರೈ ಮಾಡಿದ್ದೀನಿ, ಇದು ವಿತೌಟ್ ಬೀಡ್ ಅಷ್ಟೇ ವ್ಯತ್ಯಾಸ. ಮತ್ತು 5 ಚೈನ್ ಹಾಕ್ಕೊಳ್ಳೋಣ. 3 4 5 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಫಸ್ಟು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ.
ತುಂಬ ಟೈಟಾಗಿರುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಆ 5 ಸಿಂಗಲ್ ಕ್ರೋಶ 5 ಚೈನ್ ಒಳಗಡೆ 8 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 1 2 3 4 5. ನೀವು ಇದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ತೀರಲ್ಲ, ಅದು ಎಷ್ಟು ಲೆಂತಿಯಾಗಿ ಮಾಡ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ಈ ಸಿಂಗಲ್ ಕ್ರೋಶ ಡಿಪೆಂಡ್ ಆಗುತ್ತೆ. ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಒಟ್ಟು ಅದು ಸ್ಟಿಫಾಗಿ ಕೂತ್ಕೋಬೇಕಷ್ಟೆ. ಎಂಟು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಫಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಆ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇದನ್ನು ಒಂದು ಸಿಂಗಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿ 5 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದನ್ನು ಇನ್ನು 7 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 3 4 5 6 ನೆಕ್ಸ್ಟ್ 7. ನಿಮಗೆ ಆರ್ಚ್ ಏನಾರು ಇನ್ನೂ ತುಂಬ ದೊಡ್ಡದಾಗಿ ಬೇಕು ಅಂದರೆ ನೀವು ಏನು ಇವಾಗ ನಾನು ಮಾಡಿದ್ದೀನೋ ಅದನ್ನೇ ರಿಪೀಟಾಗಿ ಇನ್ನೊಂದು ಸ್ಟೆಪ್ಪು ಕೂಡ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆರ್ಚು. ಸಾಕು, ಅಂದರೆ ಇಷ್ಟೇ ಇದ್ದರೆ ಕ್ಯೂಟಾಗಿರುತ್ತೆ ನೋಡಿ. ಈಗ 2 ಚೈನ್ ಹಾಕ್ಕೊಂಡು ಎರಡು ಸೈಡನ್ನು ಈವನ್ನಾಗಿ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಈ ಕಡೆ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಈ ಕಡೆನೂ ಕೂಡ ಈವನ್ನಾಗಿ ಕಾಣಿಸ್ಬೇಕು, ಆ ರೀತಿ ಲಾಕ್ ಮಾಡ್ಕೋಬೇಕು. ಎರಡು ಸೈಡು ಈವನ್ನಾಗಿ ಕಾಣಬೇಕು, ಆರ್ಚು ಪರ್ಫೆಕ್ಟಾಗಿ ಕುತ್ಕೋಬೇಕು, ಆ ರೀತಿ ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನಾನು ಮಧ್ಯದಲ್ಲಿ 3 ಟೈಮ್ಸ್ ಹಾಕಿದ್ದೀನಲ್ಲ ಸಿಂಗಲ್ ಕ್ರೋಶ. ನೀವು ಬೇಕು ಗ್ಯಾಪ್ ಜಾಸ್ತಿ ಬೇಕು ಒಂದು ಆರ್ಚಿಗೆ ಮತ್ತೊಂದು ಆರ್ಚಿಗೆ ಅಂದರೆ ನೀವು 5 ಟೈಮ್ಸ್ ಹಾಕ್ಕೋಬೋದು. ಬೇಡ ಅಲ್ಲಿ ಅಂದರೆ ಒಂದು 5 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಇಷ್ಟ, ನಿಮ್ಮ ಕ್ರಿಯೇಟಿವಿಟಿಗೆ ತಗೊಂಬಿಟ್ಟಿದ್ದು ನೋಡಿ. ಈ ರೀತಿ ಕಂಪ್ಲೀಟ್ ಆದಮೇಲೆ ನಾನು ಒಂದು 5 ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಿದೆ. ಇದಕ್ಕೆ ಕುಚ್ಚು ಎಲ್ಲ ಕೆಳಗಡೆ ಇದೆಯಲ್ಲ 5 ಚೈನ್ ಹಾಕಿ ಪೀಕಾಟ್ ಮಾಡೋ ಥರ ಮಾಡಿಬಿಟ್ಟಿದ್ದೀವಲ್ಲ ಅಲ್ಲಿ ಕುಚ್ಚು ಬರುತ್ತೆ. ತುಂಬ ಯೂನಿಕ್ ಆದಂತಹ ಡಿಸೈನು ನೋಡಿ. ಅಲ್ಲಿ ಕುಚ್ಚು ಬರುತ್ತೆ ಕೆಳಗೆ. ನಾನು ಕುಚ್ಚು ಹಾಕಿ ಕೂಡ ಒಂದು ಸ್ವಲ್ಪ ತೋರಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.